ಧನ ಸಂರಕ್ಷಣೆ ಮಾಡಿದ್ರು ಆಗಂಗಿಲ್ಲ. ನಮ್ಮ ಶ್ರಮನ ಹಾಕೋದು, ಕಣ್ಣು ಕೊಡ್ಬೇಕಂದ್ರೆ ಶ್ರಮನ ಹಾಕೋದು, ಜೊತೆಗೆ ಮನಸ್ಸಿಟ್ಟು ಮಾಡಬೇಕು. 3 ರೀತಿಯ ತ್ರಿಕರಣಪೂರ್ವಕ ಸಮಾಜ ಕೆಲಸ ಮಾಡಬೇಕು, ಜೊತೆಗೆ ಸಂಘ ಜೊತೆ ಕೆಲಸ ಮಾಡಬೇಕು. ಇದು ಸಂಘದ ಅಧ್ಯಕ್ಷೆ. 3 ವರ್ಷ ಅದು ಸಂಘಕ್ಕೆ. ಈ ಸಂದರ್ಭದಲ್ಲಿ ಸಂಘ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತದೆ, ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ. ಇನ್ನೂ ಹೆಚ್ಚು ಸಮಾಜದಲ್ಲಿ ಕೆಲಸ ಆಗಬೇಕು. ಸಮಾಜ ಶ್ರೇಷ್ಠ ಆಗ್ಬೇಕಾದ್ರೆ ಕೆಲವೊಂದು ಅವಶ್ಯ ಗುಣ ಆಗಬೇಕು. ಏನಪ್ಪ ಅಂದ್ರೆ ನಾಗರಿಕ ಪ್ರಜ್ಞೆ. ನಮ್ಮ ನಾಗರಿಕರು ನಾವು ಕೆಲವೊಂದು ನಿಯಮ ಹಾಕೊಂಡಿರ್ತೀವಿ. ನಾವು ಏನು ನಿಯಮಗಳು? ಊರು ಹಚ್ಚಿಡ್ಬೇಕಾದ್ರೆ ಕಸ ಇಲ್ಲಿ ಹಾಕಬೇಕು, ಸಂದಾಸ ಕೈಲಿ ಹೋಗ್ಬೇಕು, ಒಂದೇ ಕೈಲಿ ಹೋಗ್ಬೇಕು. ಅವ್ನ ನಿಯಮನ ಪಾಲನೆ ಮಾಡ್ಬೇಕು. ನಾವು ಇದೇ ದೊಡ್ಡ ಸೇವೆ ನಾವು ಮಾಡ್ತೀವಿ. ನಾವು ಬೇಲೂರಿನ ಬರ್ಬೇಕಾದ್ರೆ ಬರೋರು ಆ ಹೊಲಸನ್ನು ದಾಟ್ಕೊಂಡ ಊರಾಗ ಬರ್ಬೇಕು. ಆ ಸ್ಥಿತಿಗಳು ಊರು ಬರ್ತಿದ್ದೀವಿ. ನಾವು ಹೇಳ್ತೀವಿ ದೊಡ್ಡ ಸಮಾಜ, ನಾವು ಭಾರಿ ನೀತಿವಂತರು, ನಾವು ಭಾಳ ತತ್ವ ನಮ್ಮ ದೇಶವಾಗ ಪಾರಮಾರ್ಥಿಕತೆ ಭಾಳ ಅದ, ಅಧ್ಯಾತ್ಮ ಭಾಳ ಅದ. ಏನು ಮಾಡೋದು? ಗುಡಿ ಒಳಗೆ ಎಷ್ಟು ಸ್ವಚ್ಛತೆ ಇರಾಗಲ್ಲ. ಇಡೀ ಊರೇ ಒಂದು ದೇವಸ್ಥಾನ ಇದ್ದಂಗೆ. ದೇವಸ್ಥಾನ ಸ್ವಚ್ಛ ಇಟ್ಕೊಳ್ಬೇಕಾದ ಕರ್ತವ್ಯ ಯಾರು? ನಮ್ಮದೇ. ಬೆಳೂರವ್ರು ಬಂದು ಯಾರು ಬಳಸ್ಕೊಳಂಗಿಲ್ಲ, ನಮ್ಮೂರವ್ರು ಬಳಸ್ಕೊಳೋರು. ನಾವು ಬೇರೆಯವ್ರದ್ದು ಬರ್ತಕ್ಕಂಥವ್ರನ್ನ ಸ್ವಾಗತಿಸಿದ ಯಾವುದು? ಅದು ಹೊಲಸ ಹಿರಿಯನ. ನಮ್ಮ ಊರನ್ನ, ನಮ್ಮ ಮನೆಯನ್ನ, ನಮ್ಮ ಓಣಿಯನ್ನ ಸ್ವಚ್ಛ ಬರ್ಲಂಕತ್ತದೆ. ಇದು ನಾಗರಿಕ ಪ್ರಜ್ಞೆ. ಅಷ್ಟಿಲ್ಲ, ಕೆಲವೊಂದು ನಿಯಮಗಳು ಅದಾವು. ಮೋಟರ್ ಸೈಕಲ್ ನೋಡಿಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಶಾಲೆ ಬಂದಾಗ ಹಾಲು ಹೊಡಿಬಾರ್ದು. ಇವು ಕಡ್ಡಾಯ ಮಾಡಬೇಕ ನಿಯಮಗಳನ್ನ. ಇದನ್ನ ಅತ್ಯಂತ ಕನಿಷ್ಠ ನಿಯಮಗಳು. ಸುಮ್ಮನೆ ನಾವು ಪಾಲಿಸ್ಲಿಕ್ಕೆ ನಾವು ನಾಗರಿಕತೆ ಹೆಂಗೆ ನಮಗೆ ಬರ್ತದ? ಮನೆಯೊಳಗ ಮಕ್ಳು ಇರ್ತಾರ, ಹೆಣ್ಮಕ್ಳು ಇರ್ತಾರ. ಮಕ್ಕಳಂದ ಟಿವಿ ಜೊತೆ ಬಾಬನ ಕೊಡ್ತಾರೆ ಮಕ್ಕಳು. ನಾವು ಮೊಬೈಲ್ ನೋಡ್ಕೊಂಡು ಬರ್ತೀವಿ. ನಾವೇ ಮೊಬೈಲ್ ನೋಡ್ಕೊತಿದ್ರ ಮಕ್ಕಳು ಹೆಂಗೆ ಅಭ್ಯಾಸ ಮಾಡ್ತಾರೋ? ನೀವು ಅಭ್ಯಾಸ ಮಾಡೋ ಬರ್ಕೋರು ಅಂತ ನಾವು ಮೊಬೈಲ್ ಕೂತ್ರೆ ಅವ್ರು ಮಾಡ್ತಾರ. ಇದು ಸಾಮಾನ್ಯ ನಿಯಮ. ಮಕ್ಕಳಿಂದ ಮೊಬೈಲ್ ನೋಡಬಾರ್ದು. ಮನೆಯಾಗಿರ್ತಾರ ಮಕ್ಕಳಿಂದ ಯಾರು ಫೋನ್ ಮಾಡಿದ್ರ ಮನೆಯಾಗಿರ್ತೀವಿ. ಎಲ್ಲೋ ನಾನು ಹೊಲ್ಬಿಟ್ಟು ಹೋಗಿನಿ ಅಂತ ಹೇಳ್ತೀವಿ. ಮಕ್ಕಳಿಗೆ ಏನದ? ಸುಳ್ಳು ಹೇಳೋದು ಸಹಜ ಕ್ರಿಯೆ. ಮಕ್ಕಳಿಂದ ಹೇಳ್ತೀವಿ ನಾವು. ಇವ್ರ ಮನ್ಯಾಗ ಇಲ್ಲ ನಾ ಬಾಲ್ಗುಡಿ ಬಂದನು ಅಂತ. ಇದನ್ನ ನಾವು ಬಿಡ್ಬೇಕು. ಮಕ್ಕಳಿಗೆ ನಾವು ಮಾದರಿ ಬೇಕಾದ್ರೆ ಪ್ರಾಮಾಣಿಕತೆ ತೋರಿಸ್ಬೇಕು. ಗುಡಿ ಗುಡಾಟ ಭಜಾ ಮಾಡ್ತಾರ, ರೊಕ್ಕ ಬಡಿಸ್ತಾರ, ಮಾಡ್ತಾರ. ಅದು ನಮ್ಗೆ ಕೇಳಾಕ ಹಚ್ಚಿರ್ತಾರ ಅವ್ರ. ಅದ್ರ ಅರ್ಥ ಕೇಳ್ಬೇಕು, ಮಾಡ್ಬೇಕು. ಹಂಗೆ ಬಾಳ್ತಾರ ಅಂತ ಬಿಡ್ಬಾರ್ದು. ಆ ಗುಡಿ ಯಾರು 4 ಮಂದಿ ಸೀಮಿತರಾಗಲ್ಲ, ಎಲ್ಲರಿಗೂ ಸಂಬಂಧ ಅದ. ದೇವಸ್ಥಾನ ಎಲ್ಲರಿಗೂ, ಈ ಊರಿನ ದೇವಸ್ಥಾನ ಅದ. ದೇವಸ್ಥಾನ ಹಾಗೂ ಹೋಗುಗಳು, ಕೊರತೆ ಕುಂದು ಕೊರತೆಗಳನ್ನು ಗಮನ ಕೊಡಬೇಕು, ಮಾಡಬೇಕು. ನಾವು ಭಕ್ತಿ ಹೋಗ್ಬೇಕು. ಕೆಲವೊಂದು ಅರ್ಥ ಮಾಡ್ಬೇಕು. ಭಜನೆ ಮಾಡೇ ಮಾಡ್ತಾರ. ಆ ಭಜನೆ ಅರ್ಥ ಮಾಡೋರು ಗೊತ್ತಿರಾಗಿಲ್ಲ, ಕೇಳೋರು ಗೊತ್ತಿರಾಗಿಲ್ಲ. ಬರೇ ರಾಗ ಒಂದೇ. ಇದನ್ನೆಲ್ಲ ಗಮನಿಸ್ಬೇಕು ನಾವು. ನಮ್ಮ ಮಕ್ಕಳು ಏನ್ ಮಾಡಬೇಕು? IAS ಮಾಡಬೇಕು, KS ಮಾಡಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು. ಅವ್ರಿಗೆ ಭಾಳ ಪಗಾರ ಅಲ್ಲ. ಅವ್ರಿಗೆ KS ಅವ್ರಿಗೆ ಭಾಳ ಪಗಾರ ಇರ್ತಾನ. ಕಾಲೇಜ್ ಪ್ರಿನ್ಸಿಪಾಲ್ ಅಷ್ಟು ಪಗಾರ ಇರ್ತಾವ. ಅವ್ರಿಗೆ ಭಾಳ ಆಗಿಲ್ಲ. ಪ್ರಿನ್ಸಿಪಾಲ್ ಗಿಂತ IAS ಮಾಡ್ರೆ ಭಾಳ ಡಿಮ್ಯಾಂಡ್. ಯಾಕಂದ್ರೆ ಅಲ್ಲಿ ಸಂಬಳ ಜೋಡಿ ಗಿಂಬಳ ಬರ್ತೈತಿ. ಎಲ್ಲ ನೋಡ್ತಾರ. ಮಕ್ಳಿಗೆ ಏನಾಗ ಕಲಿಸ್ತಾರೆ? ನೀ ಚಲೋ ದೊಡ್ಡ ನೌಕರಿ ಇಡಿ, ನೀ IAS ಮಾಡಿ KS ಮಾಡಿ. ಅದ್ರಲ್ಲಿ ಏನು ತುಂಬ್ತೀವಿ ನಾವು? ರೊಕ್ಕನೇ ಶ್ರೇಷ್ಠ. ಮಕ್ಕಳಿಗೇನು ನೌಕರಿ ಹಿಡಿಬೇಕು, ಹಣ ಗಳಿಸ್ಬೇಕು, ಹಣ ಶ್ರೇಷ್ಠ. ಅದೆಲ್ಲ ಕನಿಷ್ಠ ನಾವು ಕಲಿಸ್ತೇವೆ ಅವ್ರಿಗೆ. ನಾವು ಕಲಿಸ್ಬೇಕಾದೇನು? ಮೊದಲ ಸಂಸ್ಕಾರ ಶ್ರೇಷ್ಠ ಕಲಿಸ್ಬೇಕು ಅವ್ರಿಗೆ. ನೀ ಬಡವನೇ ಆಗಿರ, ಸಂಸ್ಕಾರ ಬಿಡಬೇಡ. ನೀ ಎಷ್ಟು ಸಣ್ಣ ನೌಕರಿ ಹಿಡಿದು ಪರವಾಗಿಲ್ಲ, ಲಂಚ ತಿನ್ನಬೇಡ. ಅದನ್ನ ನಾವು ಕಲಿಸ್ಬೇಕು. ನಮ್ಮ ದೇಶದ ದೊಡ್ಡ ಗ್ರೋತಲ್ಲ ಲಂಚ. ಲಂಚದಿಂದಾಗಿ ನಮ್ಮ ಇಷ್ಟ ಇನ್ನೂ ಹಿಂದುಳಿದ ಕಾರಣದ ಲಂಚ. ನಾನು ಮಾಡೋಕೆ ಅವರು ಸರಿ ಮಾಡೋದು ನಾನೇ. ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನಾವು. ನೀ ಏನ್ ಬೇಕಾದ್ರೆ ಅಲ್ಲಿ ಏನು ಲಂಚ ತಿನ್ನಬೇಡ. ಇದೇ ಕೆಲಸ. ಮತ್ತೇನು ಮಾಡಬೇಡ. ಸಣ್ಣ 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 ಗಮನ ಮಾಡಿಸ್ಬೇಕು. ಪ್ಲಾಸ್ಟಿಕ್ ಬಳಸ್ತೀವಿ ನಾವೆಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತೀವಿ. ಆದ್ರೆ ಪ್ಲಾಸ್ಟಿಕ್ ಗ್ಲಾಸ, ಪ್ಲಾಸ್ಟಿಕ್ ಬಾಟಲ ತರ್ತೀವಿ ನಾವು. ಸಾವಿರಾರು ವರ್ಷ ಅದು ಕಾರ್ಯ ಅಲ್ಲ. ಕೆಟ್ಟ ವಿಷಯ ಕಾರ್ಯ ಪ್ಲಾಸ್ಟಿಕ್. ಸರಿ ಮಾಡೋರು ಯಾರು? ನಾವೇ. ಈ ಕ್ಯಾನ್ಸರ್ ಬರಲ ಕಾರಣ, ಅನೇಕ ಅಲರ್ಜಿ ಬರಲ ಕಾರಣ ಎಲ್ಲ ಪ್ಲಾಸ್ಟಿಕ್ನೇ. ಭಾರಿ ಹಾನಿಕರ. ಕುಂತು ಊಟ
ಹೆಂಡತಿ ಯಾರು ನೀರು ಸಹಿತ ನಿಂತು ಕುಡಿಯುವುದಿಲ್ಲ. ಅವಾಗ ಕುಡಿದ್ಬೇಕು, ನಮ್ಮೆಲ್ಲ ಬಡ್ಸ್ಕೊಂಡು ನಿಂತು ಕುಡಿದಾಗಿ ಕೆಲ ಕುಂತ ನೀರು ಕುಡಿಬೇಕಂತ. ಈ ಊಟ ಸಹಿತ ನಿಂತು ಮಾಡೋದು ನನ್ನ ಪರಿಸ್ಥಿತಿ. ದೇವ್ರ ಕಡಿಮೆ ಅಂತ ಸಾಕಷ್ಟು ಶ್ರೀಮಂತರದೇವ್ ನಾವು, ಅರ ಕುಂದಿಸಿ ಊಟ ಹಾಕಕ್ಕಾಗಲ್ಲ ನಾವು. ಅಂತ ಬೌದ್ಧಿಕ ದಾರಿದ್ರ್ಯ ನಮ್ಮ ಕಾಲ ಒಂದು ಉಡುಪಡಿಸ್ಬೇಕು, ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು. ಏನ್ ಕೆಲಸ ಅಲ್ಲ, ಒಂದು ಬರೀ ಒಂದು ಸ್ಟೇಜ್ನಾಗ ಆ ಡೆಕೋರೇಷನ್ ಮಾಡ್ಲಾಕ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರ, ಆರ ಸ್ಟೀಲ್ ಬಟ್ಟೆ ತಂದು ಕೊಡ್ಲಕ್ ಆಗಲ್ಲ. ಇದು ನಾವು ವಿಚಾರ ಮಾಡೋಕ್ಕಿಲ್ಲ. ಕುಟುಂಬಗಳಿಗೆ ಉಳಿತಾ ಇಲ್ಲ. ಈಗ ಸಣ್ಣ ಸಣ್ಣ ಜಗಳ ಆಗತ್ತೆ, ಸಣ್ಣ ಸಣ್ಣ ಜಗಳಕ್ಕ ಒಳ್ಳೆ ಹಾಕ್ಯಾವ, ಹ್ಯಾಂಡದ ಕಡೆ ಗಂಡದ ಕಡೆ ಮಕ್ಕಳ ಕಡೆ ಸಣ್ಣ ಸಣ್ಣ ಜಗಳ, ಹೊಟ್ಟೆ ಹೊಂದಾಣಿಕೆ ಇಲ್ಲ. ಯಾಕೆ ನಮ್ಮಲ್ಲಿ ಅಹಂಕಾರ ಐತೆ, ನಾನು ದುಡಿತೀನಿ, ನಾನು ಗಳಿಸ್ತೀನಿ ಅಂತ. ನಾವು ಮಕ್ಕಳಿಗಾಗಿ ಜನರಿಗಾಗಿ ದುಡಿಬೇಕು. ನಾವು ಪರಸ್ಪರ ಅರ್ಥ ಮಾಡ್ಕೊಂಡಿರ್ಬೇಕು. ಹೆಂಡರು ಮಕ್ಕಳು ಕೂಡ ಸಮಾಜಕ್ಕಾಗಿ ಬದಬೇಕು. ನಮ್ಮ ಸಮಸ್ಯೆ ಆಗಿರೋದೇ ಮುಂಚೆ ಎಲ್ಲ ಗಂಡ ಸಮಾಜಕ್ಕಾಗಿ ಕೆಲಸ ಮಾಡ್ಬೇಕಾಗಿತ್ತ, ಹ್ಯಾಂಡಿ ಗಂಡನ ಸೇವಾ ಮಾಡ್ಬೇಕಾಗಿತ್ತ. ಈಗ ಏನಾಗಿದ್ದು ಎಲ್ಲ ಮನೆಗಾಗಿ, ಹೆಂಡರು ಮಕ್ಕಳಿಗೆ ಮಾಡೋದು, ಮತ್ತು ಅಲ್ಲಿ ನನ್ನಲ್ಲಿ ಹೆಸರು ನನಗಾಗಿ ಮಾಡೋದು. ಹಿಂಗಾಗಿ ಜಗಳ ಶುರುವಾಗಿದೆ. ಸಂಸ್ಕಾರ ಇಲ್ಲ ಮಾಡಿ ನಾವು ಕೆಲಸ ಏನ್ ತಿಳಿತೀವಿಲ್ಲ. ನಮ್ಮಲ್ಲಿ ದೇವರ ಸುಮಾರ, ದೇವರ ಮೂಢನಂಬಿಕೆ, ಧಾರ್ಮಿಕ ಮೂಢನಂಬಿಕೆ ಶಾಲೆ ಕಳಿಸ್ತಾರ. ಇಲ್ಲಿ ಮನೆ ಹಾಕೊಂಡು ರೊಕ್ಕ ಹೆಚ್ಚ, ರೊಕ್ಕ ಮುಖ್ಯ, ರೊಕ್ಕ ಮುಖ್ಯ, ರೊಕ್ಕ ಮುಖ್ಯ ಅಂದ್ಬಿಟ್ಟು ಬೇರೆ ಏನಿಲ್ಲ ಮಕ್ಕಳಿಗೆ. ನಮ್ಮ ತಂದೆ ಹೆಸರು ಗೊತ್ತೈತಿ, ಅವ್ರ ತಂದೆ ಹೆಸರು ಗೊತ್ತಿಲ್ಲ, ಅವ್ರ ತಂದೆ ಹೆಸರು ಗೊತ್ತಿಲ್ಲ. 3 ತಲೆಮಾರಿ ನಿಮ್ಮ ಹೆಸರು ಗೊತ್ತಿಲ್ಲ, ನಮಗೆ ಹೇಳಂಗೇ ಇಲ್ಲ. ರಾಮಾಯಣ ಕಥೆಗಳು ಹೇಳಂಗೇ ಇಲ್ಲ ನಾವು. ಯಾಕಂದ್ರೆ ನಮ್ಮ ಹಿಂದಿನ ಹಿರಿಯರು ಏನೂ ಕಲಿಗಾರರು ಕೂಡ ರಾಮಾಯಣ ಮಹಾಭಾರತ ಕಥೆ ಹೇಳ್ತಾವಾಗಿಲ್ಲ. ಈಗ ಎಷ್ಟೋ ಮಂದಿ ರಾಮಾಯಣ ಮಹಾಭಾರತ ಮಕ್ಕಳಿಗೆ ಹೇಳಕ್ಕಾಗಲ್ಲ. ಅವ್ರು ಹೇಳೋದು ಒಂದೇ, ಏನು ನವೋದಯ ಕಟ್ಟು, ಕಿತ್ತೂರು ಚೆನ್ನಮ್ಮ ಕಟ್ಟು, ಅದನ್ನೇ ಅಭ್ಯಾಸ ಮಾಡು. ಅವ ಪುಸ್ತಕ ಹೇಳ್ತಾರು. ಆಮೇಲೆ ದೊಡ್ಡವರಿಂದ ನೀಟ್ ಎಕ್ಸಾಮ್ ಮಾಡು, CET ಮಾಡು, KS ಮಾಡು. ಅವ ಪುಸ್ತಕ ತಮ್ಮ ತರೋದು. ಒಂದು ರಾಮಾಯಣ ಪುಸ್ತಕ, ಒಂದು ಮಹಾಭಾರತ ಪುಸ್ತಕ, ಕಥೆ ಪುಸ್ತಕ ನಾವು ತಂದು ಕೊಡಂಗೆ ಇಲ್ಲ. ಎಲ್ಲೋ ಬಿಡ್ತಾರ, ಆದ್ರೆ ಸಾರ್ವತ್ರಿಕ ಹೇಳ್ತಾರ. ಇದನ್ನ ಮಾಡೋಕ್ಕಾಗ ನಾವೇ. ಸಂಘ ಈ ಕೆಲಸ ಮಾಡೋದೈತಿ, ಶಾಖೆ ಒಳಗೆ ಹೇಳೋದೇ. ಮತ್ತೆ ಹಂಗತ್ತೆ ನೀವು ಸಂಘ ಉಳಿದ್ರಾಗ ಕಡಿಮೆ ತಿಳ್ಬೇಡ. ನಾವು ಸಂಘ ಸ್ವಯಂ ಹೆಚ್ಚು ಸ್ಕೋರ್ ಮಾಡೋರು. ಸಂಘ ಶಾಲೆ ಒಳಗೆ ಕೇಳಿ ನೋಡ್ರಿ ನಾವು, ರಾಷ್ಟ್ರೋತ್ಸವ ಶಾಲೆಗಳು, ವಿದ್ಯಾವಳ ಶಾಲೆಗಳು, ಆ ಶಾಲೆ ಒಳಗೆ ಹೆಚ್ಚು ಸ್ಕೋರ್ ಮಾಡೋರು ಅಂತ. ಇದನ್ನೆಲ್ಲ ಮಾಡಿ ಮತ್ತೆ ಧಾರ್ಮಿಕ ಪೌರಾಣಿಕ ಎಲ್ಲ ಕಲಿತ ಮಾಡಿ ಸಂಸ್ಕಾರವಂತರಾಗಿ ಈ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಶ್ರೇಷ್ಠ ಸ್ಥಾನ ಪಡೆದಾರ. ಎರಡೂ ಆಗ್ತದೆ ನಮಗೆ. ಈಗಿನ ಕಾಲದಲ್ಲಿ ಚಲೋ ಮುಂದೆ ಬರಬೇಕು, ನಮ್ಮ ಸಂಸ್ಕಾರ ತಗೋಬೇಕು. ಎರಡನ್ನೂ ಕೊಡುವಂತ ಕೆಲಸ ನಮಗಾಗಬೇಕು. ಶಾಲೆಗಳು ಸಿಗಾಕಿಲ್ಲ ಸಂಸ್ಕಾರ, ಆದ್ರೆ ಮನೆಯೊಳಗೆ ಕುಟುಂಬ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ. ಕುಟುಂಬ ಕೆಟ್ಟ ಸಮಾಜ ಇರಲ್ಲ. ಅದು ಸಮಾಜದ ಸಣ್ಣ ಘಟಕ ಕುಟುಂಬ ಅಂದ್ರ. ಎಷ್ಟೋ ಕುಟುಂಬದೊಳಗ ಮದುವೆ ಮುಗಿತದ ಬ್ಯಾರೆನ 3 ತಲೆಮಾರೇ ಕನಿಷ್ಠ ಕುಟುಂಬ ಇರ್ಬೇಕಾರ. ಅಜ್ಜ ಅಜ್ಜಿ, ಯಾಕಂದ್ರ ಮಕ್ಕಳನ್ನ ಆಡ್ಸಕ್ ಬೇಕವ್ರು. ಅಜ್ಜ ಅಜ್ಜಿಗೆ ಮಕ್ಕಳು ಬೆಳೆದಂದ್ರ ಕತೆ ಕೇಳ್ತಾರು, ಕಲಿತಾರ. ತಂದೆ ತಾಯಿ ಸೇವೆ ಮಾಡೋದು, ಅಜ್ಜ ಅಜ್ಜಿ ಸೇವೆ ಮಾಡೋದು, ಇವ್ರು ನಮ್ಮ ಸೇವೆ ಮಾಡ್ತಾರ. ಮತ್ತೆ ತಂದೆ ತಾಯಿನ ಹೊರಗಿಟ್ಟಂದ್ರ ಅವ್ರಿಗೆ ಗೊತ್ತೇನಲ್ಲ ತಂದೆ ತಾಯಿ ಸೇವಾ ಹೆಂಗ್ ಮಾಡ್ಬೋದು. ಹೀಗಾಗಿ ಸಂಸ್ಕಾರ ಬರಂಗಿಲ್ಲ. ಮನೆಯೊಳಗ ಕಾಕ, ದೊಡ್ಡಪ್ಪ, ಚಿಕ್ಕವ ಇದ್ದದ್ರ ಸಂಬಂಧಗಳದ ಅನುಭವ ಐತೆ ಅವ್ರಿಗೆ. ನಾವೆಲ್ಲ ನಮ್ಮೊಂದು ಕುಟುಂಬ, ಹಂಗೇನು ಇಲ್ಲ. ಅಪ್ಪನ ಗಿಡದಾಗ ಕೂಗಾನು ಅವನ್ ಕೇಳ್ತಾವು. ಇವೆಲ್ಲ ಅನಾಥರಿರ್ತಾವ. ಶಾಲೆಯಾಗ ಅನಾಥರ, ಮನೆಯಾಗ ಅನಾಥರ. ಮಕ್ಕಳಿಗೆ ಯಾವುದೇ ಸಂಸ್ಕಾರ ಇಲ್ಲ, ಸಂಬಂಧ ಇಲ್ಲ, ಸೂಟಿಲ್ಲ. ಗಾಳಿ ತೆಗೆದ ಮಕ್ಕಳಾಗಿ ಮುಂದೆ ತಂದಿರಾಗಿ ಇದುವಾಗಿ ಕಂಪ್ಯೂಟರ್ ಇಂಜಿನಿಯರ್ ಹಾಕಾರು. ಮುಂದೆ ಅವೆಲ್ಲ ಟೆನ್ಷನ್ ಆಗಿ ಆತ್ಮಹತ್ಯೆ ಮಾಡ್ಕೊಂತಾರೆ. ಆಸ್ತಿನ ಮಕ್ಕಳು ಬಂದಿಲ್ಲ ಹಾಕಿ. ಅದಕ್ಕೆ ನಾವು ಮಾಡೋದಿಲ್ಲ. ಸಣ್ಣ ಸಣ್ಣ ಕೆಲಸ, ಏನು ಭಾಳ ದೊಡ್ಡ ಕೆಲಸ ಇಲ್ಲ. ಮನೆಯೊಳಗೆ ಚೆನ್ನಾಗಿ ಇಟ್ಕೋಬೇಕು. ಶ್ರೀಮಂತಿ ಕಡಿಮೆ ಪರವಾಗಿಲ್ಲ, TV ಇದ್ದು ಪರವಾಗಿಲ್ಲ. ಚೆನ್ನಾಗಿ ಕತೆ ಹೇಳ್ಕೊಂಡು ನೀವು ಕತೆ ಕಲಿದೆ, ಮಕ್ಕಳಿಗೆ ಕತೆ ಹೇಳ್ರಿ. ಶ್ರೀಮಂತಿಗೆ ಬೆಳೆತ್ರ ಸುಖ ಸಿಗಲ್ಲ ಎಂದು. ಶ್ರೀಮಂತಿಗೆ ಬಾ ಕೆಟ್ಟದ ಉಪ್ಪು ಇದ್ದಂಗ ಕೇಳಿದ್ವಿ ನಾವು. ಹಣದ ಆಸೆಗೆ ಬೆಳೆತ ಸಿದ್ದು ಸುಖ ಸಿಗಂಗಿಲ್ಲ. ಬೇಕು ದುಡಿದು ಬಳಸೋದು, ಆದ್ರೆ ಅದ್ರ ಮೇಲೆ ಮೋಹ ಇದ್ದಂತ ಕಾಲ್ ಜಾಸ್ತಿ. ದುಡಿಬೇಕು, ಬಳಸಬೇಕು, ಹಣ ಬೇಕು, ಮಿಕ್ಕಿ ಏನು ಮಾಡೋದು ಇದಷ್ಟೇ ಕಾಲ್ ಜಾಸ್ತಿ. ಅದನ್ನ ಮಕ್ಕಳಿಗೆ ಕಲಿಸ್ಬೇಕು ನಾವು. ಸಂಸ್ಕಾರ ಜೊತೆಗೆ ಹಣ ಎರಡೂ ಬೇಕೆ. ಸಂಸ್ಕಾರ ಬಿಟ್ಟು ಹಣ ಬೇಡ.
ನಮ್ಮ ಊರು ಬೇಕು, ಪ್ರಕೃತಿ ಬೇಕು, ಗಿಡ ಗಂಟಿ ಬೇಕು, ಗಿಡ ಬೆಳ್ಳಿ ಆಯ್ತು, ಮುಸಲಾಗೈತಿ, ಆಮೇಲೆ ಕಡಿಮೆ ಆಲ ಐತಿ, ಪ್ರಕೃತಿ ಹಾಳಾಲ ಐತಿ, ಮಳೆಗಾಲ ಕಡಿಮೆ ಆಲ ಐತಿ, ಹೆಚ್ಚಾರೆ ಪ್ರವಾಹ ಬರುತ್ತೆ, ಕಡಿಮೆ ಬರಗಾಲ ಬರುತ್ತೆ. ಇದಕ್ಕೆಲ್ಲ ಕಾರಣ ನಾವೇ. ಮನುಷ್ಯರ ವಾಸಸ್ಥಳ ಇಲ್ಲಿ ಜಾಗಗಳು ಬಹಳ ಚೆನ್ನಾಗಿದಾವ, ಪ್ರಕೃತಿ ಹಾಳಾಗೋದು ಮನುಷ್ಯರೇ. ಅದಕ್ಕಾಗಿ ನಾವು ಈ ಪ್ರಕೃತಿಯನ್ನು ಉಳಿಸಿಕೊಂಡು ಸಂಸ್ಕಾರಗಳ ಬೆಳೆಸಿಕೊಂಡು ನಮ್ಮ ಸಮಾಜವನ್ನು ಚೆನ್ನಾಗಿ ಕಟ್ಟಿ ನಮ್ಮ ದೇಶವನ್ನ ಪರಮ ವ್ಯವಸ್ಥೆ ಪ್ರಯತ್ನವನ್ನ ಸಂಘ ಮಾಡ್ತಾರೆ. ಅದಕ್ಕೆ ನೀವು ಮಕ್ಕಳು ಎಲ್ಲರೂ ಸಂಘದಲ್ಲಿ ಜೋಡಿಸೋರು ಯಾವುದೋ ರೂಪದಾಗ, ಶಾಖೆಗೆರೆ ಬರಲಿ ಅಥವಾ ಸಂಘದ ಬೇರೆ ಬೇರೆ ಕಾರ್ಯಕ್ರಮ ಅದಾವ, ಬೇರೆ ಕೆಲಸಗಳದಾವ, ವಿವಿಧ ಗತಿವಿಧಿಗಳದಾವು, ವಿವಿಧ ಕ್ಷೇತ್ರದಾವು, ಅವೆಲ್ಲ ಇದೆ. ಕುಟುಂಬ ಪ್ರಬೋಧನ ಇರಲಿ, ಪರಿಸರ ಸಂರಕ್ಷಣೆ ಇರಲಿ, ಗೋ ಸಂರಕ್ಷಣೆ ಇರಲಿ, ಬೇರೆ ಬೇರೆ ಏನು ಸಾಧ್ಯ ಕೆಲಸನೂ ಮಾಡ್ಬೋದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಕೆಲಸ ಮಾಡೋದು ಮಾಡ್ಬೋದು. ನಿಮ್ಗೆ ಏನು ಸಾಧ್ಯ ಆಗಿದ್ರೆ ಯಾವ ರೂಪದಾಗಲಿ ಆ ರೀತಿಯಿಂದ ನೀವು ದೇಶ ಸೇವಾ ಮಾಡ್ರಿ, ಸಮಾಜ ಸೇವಾ ಮಾಡ್ರಿ ಅನ್ನೋದು ಸಂಘದ ಅಪೇಕ್ಷೆ. ಅದಕ್ಕಾಗಿ ನೀವೆಲ್ಲ ಈ ಸಂಘದ ಈ ಕಾಲದಲ್ಲಿ ಭಾಗಿಯಾಗಿ ಸಂಘದದ್ದೇ ಹೆಚ್ಚಾಗ್ತಾ ಸಮಾಜವನ್ನ ಪರಮ ವ್ಯವಸ್ಥೆಗೆ ಬರುವ ಕಾಲದಲ್ಲಿ ನೀವು ಒಂದಾಗಿ ತೆಗೆದುಕೊಂಡು ನನ್ನ ಮಾತು